ಕಸರತ್ತು ಜುಲೈ 18ಕ್ಕೆ ಹೈ ಮಹತ್ವದ ಸಭೆ 20 ಸಚಿವರ ಆಯ್ಕೆ ಸರ್ಕಸ್ ಯಾರಿಗೆಲ್ಲ ಸಿಗುತ್ತೆ ಚಾನ್ಸ್ ಸಿಎಂಗೆ ಸಂಪುಟ ಅಗ್ನಿ ಪರೀಕ್ಷೆ ಎಷ್ಟು ಭರ್ತಿ ಮತ್ತೆಷ್ಟು ಖಾಲಿ ಇದು ಸಂಪುಟ ಅಗ್ನಿ ಪರೀಕ್ಷೆಯ ಸ್ಟೋರಿ ಸಂಪುಟ ಸಚಿವರ ವಿಸ್ತರಣೆ ವರಿಷ್ಠರಿಗೆ ಬಿಟ್ಟಿದ್ದು ಬೇಗ ಆಗಬೇಕಂತ ಇದ್ದಾರೆ ಎಲ್ಲರದು ಅಭಿಪ್ರಾಯ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಆ ಕುರ್ಚಿ ಮೇಲೆ ಕೂತು ಹತ್ತತ್ರ 1.5 ತಿಂಗಳಾಗ್ತಾ ಬಂತು ಆದ್ರೆ ಸಂಪುಟ ವಿಸ್ತರಣೆಗೆ ಭಾರಿ ಸರ್ಕಸ್ ನಡೆಸ್ತಾ ಇದ್ದಾರೆ ಜುಲೈ 18ಕ್ಕೆ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಜೊತೆಯಲ್ಲಿ ಸಭೆಯನ್ನ ಮಾಡಲಾಗುತ್ತೆ ಈ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಇವರಿಬ್ಬರಿಗೂ ಕೂಡ ಬುಲಾವ್ ಬಂದಿದೆ ಇವರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೂ ಕೂಡ ಬುಲಾವ್ ಬಂದಿದೆ ಸಂಪುಟ ವಿಸ್ತರಣೆ ಸಂಬಂಧ ಮಹತ್ವದ ಸಮಾಲೋಚನೆಯನ್ನ ಪ್ರಮುಖ ನಾಯಕರು ಮಾಡ್ತಾರೆ ಖಾಲಿ ಇರೋದು 20 ಸ್ಥಾನ ಆದ್ರೆ 40ಕ್ಕೂ ಅಧಿಕ ಮಂದಿ ಪೈಪೋಟಿಯಲ್ಲಿದ್ದಾರೆ ಯಾರು ಈ ಚಾನ್ಸ್ ಮಿಸ್ ಮಾಡ್ಕೊಳ್ತಾರೆ ಫಸ್ಟ್ ಟೈಮ್ ಗೆದ್ದವ್ರಿಗೂ ಮಿನಿಸ್ಟರ್ಗಿರಿಬೇಕು ಸೀನಿಯರ್ಸ್ಗೂ ಮಿನಿಸ್ಟರ್ಗಿರಿಬೇಕು ಹಾಗಾಗಿ ಲಾಬಿ ಮುಂದುವರೆದಿದೆ 19 ಸ್ಥಾನ ತುಂಬಿ 1 ಸ್ಥಾನ ಖಾಲಿ ಇರೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಜುಲೈ 18ರ ಸಭೆ ಮೇಲೆ ಆಕಾಂಕ್ಷಿಗಳು ಭಾರೀ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಕೆಲವರಂತೂ ಈ ಕ್ಷಣನೂ ಕೂಡ ದೆಹಲಿಯಲ್ಲೇ ಇದ್ದಾರೆ ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮುಂದುವರೆಸಿದ್ದಾರೆ ಉಳಿದ ಅವಧಿಯಲ್ಲಿ ಅಟ್ಲೀಸ್ಟ್ ನಾವು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಲಾಭಿಯನ್ನ ಮುಂದುವರೆಸಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡಿ 1.5 ತಿಂಗಳಾಗ್ತಾ ಬಂತು ಸೊ ಇನ್ನೂ ಕೂಡ ಸಂಪುಟ ವಿಸ್ತರಣೆ ಸಾಧ್ಯವಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವಾಕಾಂಕ್ಷಿಗಳು ಒಂದ್ ಕಡೆ ಅಸಮಾಧಾನ ವ್ಯಕ್ತಪಡಿಸಿದ್ರು ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ 18ನೇ ತಾರೀಕು ನಂತರ ಬೆಳವಣಿಗೆ ಏನಾಗಬಹುದು ಶರ್ಮಿತಾ ಶೆಟ್ಟಿ ಈಗಷ್ಟೇ ಬಂದಿರುವ ಮಾಹಿತಿ ಪ್ರಕಾರ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನದ ಬಳಿಕ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ ಜೊತೆಗೆ 18ರ ನಂತರವೂ ಕೂಡ ಇನ್ನೊಮ್ಮೆ ದೆಹಲಿಯಲ್ಲಿ ಒಂದು ಸಭೆಯಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿರುವಂಥ ನಿರ್ಧಾರ ಪ್ರಕಟ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಈ ಹಿಂದೆಯೂ ಕೂಡ ಮಾಧ್ಯಮಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನಾನು ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಒಂದು ಭೇಟಿಗಿಂತಲೂ ಕೂಡ ಪೂರ್ವದಲ್ಲಿ ದೆಹಲಿಗೆ ಹೋಗ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಅದರಂತೆ ಇವತ್ತು ಮಧ್ಯಾಹ್ನದ ಬಳಿಕ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಒಟ್ಟಿನಲ್ಲಿ ಈ ಒಂದು ಸಂಪುಟವನ್ನು ವಿಸ್ತರಣೆ ಮಾಡಬೇಕಾಗಿರುವಂಥ ಅನಿವಾರ್ಯತೆಯೂ ಕೂಡ ಇದೆ ಯಾಕೆ ಅಂತಂದರೆ ಈಗಾಗಲೇ ರಾಜ್ಯದಲ್ಲಿ ಬರ ಹಾಗೂ ನೆರೆ ಎರಡೂ ಕೂಡ ಇದೆ ಇಂಥ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಪುಟವನ್ನು ತ್ವರಿತವಾಗಿ ವಿಸ್ತರಣೆ ಮಾಡಿ ಆ ಮೂಲಕ ಅಧಿಕಾರವನ್ನು ಸಚಿವರಿಗೆ ವಹಿಸಿ ಆಯಾ ಜಿಲ್ಲೆಗಳಲ್ಲಿ ಉದ್ಭವವಾಗಿರುವಂಥ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಒಂದು ಅಂತಿಮವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡ್ತಿದ್ದಾರೆ ಇದೇ ಒಂದು ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೂ ಕೂಡ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿದೆ ಇವತ್ತು ಮಧ್ಯಾಹ್ನದ ನಂತರವೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು ತಗೊಂಡು ಹೋಗ್ತಾ ಇದ್ದಾರಾ 20 ಸ್ಥಾನ ಖಾಲಿ ಇದೆ ಆ ಪೈಕಿ 19 ಸ್ಥಾನವನ್ನ ಫಿಲ್ ಮಾಡಿ 1 ಸ್ಥಾನವನ್ನ ಖಾಲಿ ಹಂಗೆ ಇಟ್ಕೊಳ್ಳೋದು ಈ ಸ್ಟ್ರಾಟಜಿ ಏನು ಶರ್ಮಿತಾ ಶೆಟ್ಟಿ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಸಾಕಷ್ಟು ದೊಡ್ಡದಿದೆ ಅದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿರ್ಬೋದು ಹಾಗೆ ಹಾಲಿ ಸಿಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಆಪ್ತರು ಹಾಗೆ ಅವರು ಅಂದ್ಕೊಂಡಿರತಕ್ಕಂಥವ್ರು ಯಾರನ್ನ ನಾನು ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇದು ಒಂದು ಕಡೆ ಆದರೆ ಹೈಕಮಾಂಡ್ ಕೂಡ ಒಂದಿಷ್ಟು ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿದೆ ಇದೆಲ್ಲದರ ನಡುವೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂಥ ಕಾರಣಕ್ಕಾಗಿ ಈ ಒಂದು 20 ಜನ ಸಚಿವರನ್ನಾಗಿ ಮಾಡುವಂಥ ಅವಕಾಶ ಇದೆಯಲ್ಲ ಆ ಒಂದು ಅವಕಾಶದಲ್ಲಿ 19 ಜನರನ್ನು ಮಾತ್ರ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗ ಹೊಂದಿದೆ ಅಂತ ಹೇಳಲಾಗ್ತದೆ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಏನು ಪ್ರಯಾಣ ಇದೆ ಅಂತ ಹೇಳಲಾಗ್ತಿದೆ ಇವತ್ತಿನ ಪ್ರಯಾಣದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಒಂದಿಷ್ಟು ನಾಯಕರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ರಾಹುಲ್ ಗಾಂಧಿ ಅವರು ಜುಲೈ 17ನೇ ತಾರೀಕು ಡೆಹ್ರಾಡೂನ್ನಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆ ಕಾರಣಕ್ಕಾಗಿ ಇವತ್ತೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು ಒಂದು ಹಂತದ ಸಭೆಯನ್ನು ಇವತ್ತು ಮಾಡಬಹುದು ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೆ ಜೊತೆಗೆ ಜುಲೈ 18ರಂದು ಇನ್ನೊಮ್ಮೆ ರಾಹುಲ್ ಗಾಂಧಿ ಅವರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಅಂತಿಮವಾಗಿರುವಂಥ ಒಂದು
ಸಂಪುಟ ವಿಸ್ತರಣೆಯ ಪಟ್ಟಿಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಿರುವಂಥ ಮಾಹಿತಿ ಪ್ರಕಾರ ಇವತ್ತು ಮಧ್ಯಾಹ್ನದ ನಂತರ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿಯು ಕೂಡ ಲಭ್ಯವಾಗಿರುವಂಥದ್ದು. ಹಾಗಾದರೆ ಇವತ್ತು ಅವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಅಥವಾ ರಾಹುಲ್ ಗಾಂಧಿ ಅವರ ಸಮಯಾವಕಾಶವೇ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಒಟ್ಟಾರೆಯಾಗಿ ಸಂಪುಟ ವಿಸ್ತರಣೆಗೆ ಸಾಕಷ್ಟು ಒತ್ತಡಗಳಿತ್ತು, ಜೊತೆಗೆ ಅನಿವಾರ್ಯತೆಯೂ ಇತ್ತು. ಈ ಒಂದು ಸಂಪುಟ ವಿಸ್ತರಣೆಗೆ ಈಗ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಶರ್ಮಿತಾ ಶೆಟ್ಟಿ, ಈ ಹಿಂದಿನಿಂದಲೂ ಚರ್ಚೆ ಆಗ್ತಾ ಇದ್ದಿದ್ದು ಸೆಕೆಂಡ್ ಲಿಸ್ಟ್ ಅಲ್ಲಿ ಈ ಸಂಪುಟ ವಿಸ್ತರಣೆ ಮಾಡುವಾಗ ಹೊಸ ಮುಖಗಳಿಗೆ ಮತ್ತೆ ಯುವಕರಿಗೆ ಆದ್ಯತೆ ನೀಡಲಾಗುತ್ತೆ, ಅದು ರಾಹುಲ್ ಗಾಂಧಿಯ ಒಂದು ಸ್ಟ್ರಾಟಜಿ ಅಂತ ಹೇಳ್ತಾ ಇದ್ರಲ್ಲ. ಹಾಗಾಗಿ ಸೀನಿಯರ್ಸ್ ಯಾವ ತರ ಪೈಪೋಟಿಲಿದ್ದಾರೆ ಈ ಸೆಕೆಂಡ್ ಲಿಸ್ಟ್ ಅಲ್ಲಿ ಕಾರ್ತಿಕ್? ಶರ್ಮಿತಾ ಶೆಟ್ಟಿ, ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಯುವ ಜನರಿಗೆ ಅಧಿಕಾರವನ್ನು ಕೊಡಬೇಕು, ಯುವಕರನ್ನ ಮತ್ತು ಯುವ ಸಮುದಾಯ ರಾಜಕೀಯದಲ್ಲಿ ಬರಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಹೊಂದಿರುವಂಥವ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನಿದೆ ಅಂತಂದರೆ 2028ರ ಚುನಾವಣೆಯನ್ನು ಅವರು ದೃಷ್ಟಿಕೋನವಾಗಿ ನೋಡ್ತಾ ಇದ್ದಾರೆ. ಆ ಒಂದು ಚುನಾವಣೆಯನ್ನು ಗೆಲ್ಲೋದಕ್ಕೆ ಯಾರನ್ನ ಈ ಬಾರಿ ಸಚಿವರನ್ನಾಗಿ ಮಾಡಿದ್ರೆ ಸಹಕಾರ ಸಿಗತ್ತೆ ನನಗೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಹಾಕೊಂಡಿದ್ದಾರೆ. ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮಾಜಿ CM ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಕೇವಲ 3-4 ಜನರಿಗೆ ಮಾತ್ರ ಅವಕಾಶ ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆಯಾಗಿ ಬಹುತೇಕ ಹೊಸಬರಿಗೆ, ಅದರಲ್ಲೂ ಮೊದಲ ಬಾರಿ ಗೆದ್ದಂಥ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನು ಕಲ್ಪಿಸಲಾಗತ್ತೆ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಏನಾಗುತ್ತೆ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.